ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಕೊನೆಯದಾಗಿ ಒಂದು ಲೈಕ್ ಮಾಡಿ ಹೋಗಿ. ಸೊ ಲೈಕ್ ಮಾಡೋದ್ರಿಂದ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಹಾಗಾಗಿ ಪದೇ ಪದೇ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ದೇನೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು. ನಮ್ಮಮ್ಮ ಬಂದುಬಿಟ್ಟು ಸಂಜೆ ಟೈಮು ಈ ಡ್ಯೂಟಿ. ನಮ್ಮಮ್ಮ ಮನೆಯಲ್ಲಿದ್ದರೆ ಯಾವ್ಯಾವ ಥರ ಕೆಲಸಗಳು ಮಾಡ್ತಾರೆ ಅಂದರೆ, ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಹಳ್ಳಿ ಕಡೆ ತಡಕೆಗಳು ಅಂತಂದು ಹೇಳ್ಬಿಟ್ಟು ಕಟ್ಟಾರ ನೋಡ್ರಿ. ಅಲ್ಲಿ ಬಿದಿರಿಂದ ಒಂದು ಕಟ್ಟಿದ್ದಾರೆ. ಆ ಕಡೆ ನಿಮಗೆ ಬಿದಿರಿನ ಕಡ್ಡಿ ಕಾಣಿಸ್ತೈತಲ್ಲ, ಆ ಥರ ನಮ್ಮಮ್ಮ ಮನೇಲಿದ್ದರೆ ಅಂದರೆ ಕೆಲ್ಸಕ್ಕೆ ಹೋಗ್ದೇ ಮನೇಲಿ ಫ್ರೀಯಾಗಿದ್ದರೆ ಈ ಥರ ತಡಕೆಗಳು ಕಟ್ಟೋದು, ಈ ರೀತಿ ಹೂವಿನ ಗಿಡಗಳೆಲ್ಲ ಆರೈಕೆ ಮಾಡ್ಕೊಳ್ಳೋದು, ಇಲ್ಲ ಈ ಚೀಲಗಳೆಲ್ಲ ತಗೊಂಡು ಟಾರ್ಪಲ್ ಟೈಪು ಅಂದರೆ ಅಕ್ಕಿ ರಾಗಿ ಏನಾದರೂ ಒಣಗಿಸ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು ಹೊಲಿತಾರೆ. ಸೊ ಆ ಥರ ಹೊಲಿಯೋದು, ಇಂಥ ಕೆಲಸಗಳು ನಮ್ಮಮ್ಮಂದು. ಸೌದೆ ಸಮೇತ ಹೊಡೆದಾಕೊಂಡು ಅಡುಗೆ ಎಲ್ಲ ಮಾಡೋದು ನಮ್ಮಮ್ಮ. ಅಂದರೆ ಈ ಕೊಡ್ಲಿಲೆಲ್ಲ ಸೀಳಿಸ್ತಾರೆ ನೋಡ್ರಿ, ಆ ಥರ ಮದ್ದುಗಳೆಲ್ಲ ಸೀಳಿಸೋದು, ಹೆವಿ ಕೆಲಸ ಮಾಡುತ್ತೆ. ಕೋಳಿ ಎಲ್ಲ ಕೊಯ್ದು ನಮ್ಮಮ್ಮನೇ ಕ್ಲೀನ್ ಮಾಡಿ ಮಾಡೋದು. ನಮ್ಮಪ್ಪ ಆ ಥರ ಕೆಲಸಗಳೇನು ಮಾಡ್ಕೊಡ್ತಾ ಇರಲಿಲ್ಲ ನಮ್ಮಮ್ಮನಿಗೆ. ನಮ್ಮಮ್ಮ ತುಂಬ ಕಷ್ಟಪಟ್ಟು ಅವಾಗಿಂದ ಇದೇ ಥರ ಕೆಲಸಗಳು ಮಾಡ್ಕೊಂಡು ಬಂದಿದೆ. ತುಂಬ ಕಷ್ಟಪಟ್ಟಿದ್ದಾಳೆ ಹೇಳ್ರಿ. ಎಲ್ಲರ ಥರ ಈಗ ಸುಮಾರು ಕಡೆ ನಾನು ನೋಡಿದ್ದೀನಿ, ಹೆಂಡ್ತಿರು ಸುಖವಾಗಿರಲಿ, ನಾವು ಗಂಡಂದ್ರೆ ಕಷ್ಟಪಟ್ಟು ತಂದ್ಕೊಡೋಣ ತಂದಾಕೋಣ ಅಂತಂದು ಹೇಳ್ಬಿಟ್ಟು ನೋಡೋರನ್ನ ನಾನು ತುಂಬ ಜನ ನೋಡಿದ್ದೀನಿ ಆ ಥರ. ಆದರೆ ಪ್ರತಿಯೊಂದು ಕೆಲಸ ನಮ್ಮಮ್ಮನೇ ಕಷ್ಟಪಟ್ಟು, ನಾವು ಚಿಕ್ಕವರಿದ್ದಾಗ್ಲಿಂದು ಆ ಥರ ಕಷ್ಟಪಟ್ಕೊಂಡೇ ಬಂತು. ನಮ್ಮಪ್ಪ ಮೇಯ್ನ್ ಹೇಳ್ಬೇಕಂದ್ರೆ ಈ ಥರ ಕೆಲಸಗಳೆಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಹೊರಗಡೆ ಹೋಗಿ ದುಡಿಯೋದು ಅಂದರೆ ವ್ಯವಸಾಯಗಳು ಈ ಥರ ಮಾಡೋದಷ್ಟೇ, ಇನ್ನೇನು ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಅವಾಗ ಇನ್ನೂ ನಮ್ಮಮ್ಮ ಮದುವೆ ಆಗಿದ್ದು ಮುಂಚೆ, ನಮ್ಮಮ್ಮನ ಮದುವೆ ಆದಾಗ ಸೌದೆ ಒಲೆ ಅಂದರೆ ಸೌದೆ ಎಲ್ಲ ಬೆಟ್ಟದಿಂದ ತಂದು ಮಾರಾರಂತೆ ನಮ್ಮಪ್ಪ. ಅವಾಗ ಮಾರೋದಂತೆ. ಅವಾಗೆಲ್ಲ ತುಂಬ ಕಷ್ಟ ಕಾಲ, ಊಟಕ್ಕೆ ಇರ್ತಾ ಇರಲಿಲ್ಲ. ಅಂಥ ಟೈಮಲ್ಲೆಲ್ಲ ಕಷ್ಟಪಟ್ಟಿದ್ದೀನಿ ಅಂತಂದು ಹೇಳ್ತಾ ಇರುತ್ತೆ. ಆದರೆ ನಾವು ನೋಡಿದ ಮಟ್ಟಿಗೆ ನಮ್ಮಮ್ಮ ಈ ಥರ ಕಷ್ಟ ಎಲ್ಲ ತುಂಬ ಪಟ್ಟಿದೆ. ಅದ್ರ ನಡುವೆ ಕೂಲಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಇಷ್ಟು ಕೆಲಸಗಳು ಮಾಡೋದು ಮನೆ ಹತ್ರ. ಆ ಕೆಲಸ ನಿಜ ನನ್ನ ಕೈಲಂತೂ ಆಗಲ್ಲ. ಇವಾಗ ನಮ್ಮಮ್ಮ ಮಾಡೋ ಕೆಲಸ ಅಷ್ಟೊಂದು ಕಷ್ಟ ಮಾಡೈತೆ ಪಾಪ. ಚಿಕ್ಕಂದಿನಿಂದಲೂ ಬಡತನದಲ್ಲೇ ಬಂದು, ಗಂಡನ ಮನೆಯೂ ಬಡತನನೇ, ತವ್ರ ಮನೆಯೂ ಬಡತನನೇ. ಹಾಗಾಗಿ ಎರಡೂ ಕಡೆ ಕಷ್ಟಪಟ್ಟು ಪಾಪ ಚಿಕ್ಕ ವಯಸ್ಸಿಗೆ ಒಂಥರ ಸೊರಗಿದಾಳೇನೋ ಅನ್ನೋ ಥರ ಆಗುತ್ತೆ. ಏಜ್ ಆಗಿದೆ ಜಾಸ್ತಿ ಅನ್ನೋ ಥರ. ನಮ್ಮ ಅಮ್ಮನಿಗೂ ಅಷ್ಟೇ 15 ವರ್ಷಕ್ಕೆ ಮದುವೆ ಆಗಿ 18 ವರ್ಷ ಅನ್ನೋಷ್ಟರಲ್ಲಿ 3 ಮಕ್ಕಳಾಗಿ, ಅದಕ್ಕೆ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಆ ಥರ ಕಾಣಿಸ್ತಾ ಐತೆ. ಒಂದೊಂದು ಸಾರಿ ಅವನೇನು ಕೆಲ್ಸಕ್ಕೆ ಕಳಿಸ್ಬಾರ್ದು, ಕುಂಡ್ರಿಸಿ ನೋಡ್ಕೋಬೇಕು, ನಾವೇ ನೋಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನಮಗೂ ಕಮಿಟ್ಮೆಂಟ್ಸು, ನಾವು ಮಾಡ್ಕೊಂಡಿರುವಂಥ ಸಾಲಗಳು ಅವೆಲ್ಲ ನೆನಪು ಮಾಡ್ಕೊಂಡ್ರೆ ಒಂದು ಸಾರಿ ಯಪ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊತೀವಿ ನೋಡ್ರಿ. ಅಪ್ಪ ಅಮ್ಮ ಯಾವತ್ತಿಗೂ ಆ ಥರ ಅಂದ್ಕೊಳ್ಳಲ್ಲ. ನಾವು ಮಕ್ಕಳಾದರೂ ಆ ಥರ ಒಂದು ಸಾರಿ ಅಂದ್ರೂ ಒಂದು ಸಾರಿ ಅನಿಸುತ್ತೆ ಎಷ್ಟು ಕಷ್ಟ ಆಗುತ್ತೆ ನೋಡ್ರಿ. ದುಡಿದು ಇದೆಲ್ಲ ನೋಡ್ಕೋಬೇಕಂದ್ರೆ ಕಷ್ಟ ಆಗುತ್ತಲ್ಲ. ಎಲ್ಲರೂ ಸ್ವಲ್ಪ ವಯಸ್ಸಿರೋವರೆಗೂ ಮಾಡಿದ್ರೆ ಬೆಟ್ರಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಅಪ್ಪ ಅಮ್ಮ ಹಂಗೆ ಅಂದ್ಕೊಳ್ಳಲ್ಲ. ಅವರೆಷ್ಟೇ ಕಷ್ಟದಲ್ಲಿದ್ದರೂ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮನ್ನ ಎಷ್ಟು ಚೆನ್ನಾಗಿ ಸಾಕಿ ಈ ಸ್ಟೇಜ್ಗೆ ತಂದಿದ್ದಾರೆ ಅಂದರೆ ಅದು ತಂದೆ ತಾಯಿಗೆ ಮಾತ್ರ ಸಾಧ್ಯ. ಯಾವುದೇ ಮಕ್ಕಳಿಂದ ಸಾಧ್ಯ ಇಲ್ಲ ಈ ಥರ ಮಾಡೋಕ್ಕೆ. ಹಾಗಾಗಿ ನಾನು ಯಾವಾಗಲಾದರೂ ಹಂಗೆ ಅಂದ್ಕೊತಾ ಇರ್ತೀನಿ. ಆದರೆ ನಾವು ಒಂದು ಕೊಟ್ಟು ಮನೆಗೆ ಹೋದ್ಮೇಲೆ ನಮ್ಮ ಡಿಸಿಷನ್ ಏನೂ ಇರಲ್ವಲ್ಲ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಹೆಣ್ಮಕ್ಳ ಡಿಸಿಷನ್ ಏನೂ ಇರಲ್ಲ. ಯಾಕಂದರೆ ನಮ್ಮ ಅಮ್ಮನಿಗೆ ಎಷ್ಟೋ ಸರಿ ನಾನು ಹೇಳ್ತೀನಿ, ಇಲ್ಲೇ ನಮ್ಮ ಮನೇಲೇ ಇರಮ್ಮ, ನೀನೇನು ಇದು ಮಾಡಬೇಡ ಅಂತ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಇಬ್ಬರಿಗೂ ಹೇಳ್ತೀನಿ. ಆದರೆ ನಮ್ಮ ಅಪ್ಪ ನಮ್ಮ ಏನಂತಾರೆ, ನಮ್ಗೆ ಊಟ ಮಾಡೋಕ್ಕೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ನಮ್ಮ ಮನೇಲೇ ಇರ್ತೀವಮ್ಮ. ನೀವು ತುಪ್ಪದ ಊಟ ಇಟ್ಟರು ನಮ್ಗೆ ಅದು ಮುಕ್ತಿ ಸಿಗಲ್ಲ. ಯಾಕಂದರೆ ಹೆಣ್ಮಗಳು ಮನೇಲಿದ್ದಾರೆ, ನೆಂಟರ ಮನೇಲಿ ಹೋಗಿದ್ದಾರೆ ಅಂತಂದೇಳ್ಬಿಟ್ಟು ನಮಗೆ ಬೆಲೆ ಇರಲ್ಲ, ನಮ್ಮ ಮಕ್ಳಿಗೂ ನನಗೆ. ಹಂಗಾಗಿ ನಾವು ನಮ್ಮ ಮನೇಲೇ ಇರ್ತೀವಿ ಅಂತಂದೇಳ್ಬಿಟ್ಟು ಅವ್ರು ಬರಲ್ಲ ನಮ್ಮ ಮನೆ ಹತ್ರ. ನಾನು ಎಷ್ಟು ಹೇಳಿದ್ರು ಅಷ್ಟೇ ಬರಲ್ಲ ಅವರು. ಏನೋ ಬಂದು ಮಾತಾಡ್ಕೊಂಡು ಹಂಗೆ ಹೋಗ್ಬೋದು ಅಷ್ಟೇ ಹೊರತು ನಮ್ಮ ಮನೇಲಿ ಊಟ ಮಾಡೋದು, ನಮ್ಮ ಮನೇಲಿ ಇರೋದು ಈ ಥರ ಕೆಲಸಗಳು ಅವ್ರು ಮಾಡೋದೇ ಇಲ್ಲ. ಎಷ್ಟೇ ಇದ್ದರೂ ಗಂಡು ಮಕ್ಳು ಸಪೋರ್ಟು, ಗಂಡು ಮಕ್ಳ ಹತ್ರನೇ ಇರೋಕ್ಕೆ ಇಷ್ಟಪಡ್ತಾರೆ ನಮ್ಮಪ್ಪ ನಮ್ಮಮ್ಮ. ಅಂದರೆ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ, ಆದಷ್ಟು ಅವರು ಅದೇ ನೆಂಟರ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ, ಮಗಳ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಈ ಥರ ಎಲ್ಲ ಕಷ್ಟಪಟ್ಟು ಇದುವರೆಗೂ ಪಡ್ತಾನೆ ಐತೆ. ಅದು ನಾವು ಮಾಡ್ಕೊಂಡಿರುವಂಥ ಪುಣ್ಯ. ಮಕ್ಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ಲ, ನಿಜ ಗ್ರೇಟ್ ಅವರು. ನಾವು ಆ ವಯಸ್ಸುವರೆಗೂ ಮಾಡ್ತೀವೋ ಇಲ್ಲ ಅಂತ ಅನಿಸುತ್ತೆ ಇವಾಗ ಇರುವಂಥ ಜನ್ರೇಷನ್ ನೋಡ್ತಾ ಇದ್ರೆ. ಆಮೇಲೆ ನಮ್ಮ ಮನೆಯವರು ಫ್ರೆಂಡ್ಗೆ ಹೇಳಿದ್ರು, ಇದು ಹಲಸಿನಕಾಯಿ ತಗೊಬರ್ರಿ ಅಂತಂದು. ಅವರು ಚಿಕ್ಕವು ತಗೊಂಡು ಬಂದಿದ್ರು. ಅದೇನಾಗಿದೆ ಅಂದರೆ ಸ್ವಲ್ಪ ಎಳೆದಿದ್ದಂಗೆ ಐತೆ, ಅದು ಬಲ್ತಿಲ್ಲ. ಹಾಗಾಗಿ ಅದು ಹಣ್ಣು ಆಗಿಲ್ಲ ಚೆನ್ನಾಗೆ. ಮತ್ತು ಅದು ಹಲಸಿನ ತೊಳೆ ಇರುತ್ತಲ್ಲ, ಅದು ದಪ್ಪನೂ ಇಲ್ಲ, ಒಂಚೂರು ಚಿಕ್ಕದಾಗೈತೆ. ಅದನ್ನು ಕಿತ್ತರೂ ತಿನ್ನಕ್ಕೆ ಬರ್ತಾಯಿಲ್ಲ, ಆ ಥರ ಆಗಿತ್ತು. ಅಯ್ಯೋ ಸರಿ ಅಂತಂದು ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ನೀಟಾಗಿ ಎಮ್ಮೆಗೆಲ್ಲ ಕಟ್ ಮಾಡಿ ಹಾಕಿ, ಮತ್ತು ನಾನು ಸಂಜೆ ಇನ್ನೇನು ವ್ಲಾಗ್ನ ಶೂಟ್ ಮಾಡಲಿಲ್ಲ. ಮತ್ತೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5:15 ಎದ್ದಿದ್ದೆ. ಎದ್ಬಿಟ್ಟು ಈಚೆ ಕಡೆದೆಲ್ಲ ಕೆಲಸ ಮುಗಿಸಿ ಇದೆಲ್ಲ ತೊಳೆದಿದ್ದೀನಿ ನೋಡಿ. ನೀರು ಬಿಟ್ಟಿದ್ರು, ನೀರು ಎಲ್ಲದರಲ್ಲೂ ಹಿಡ್ದಿದ್ದೀನಿ. ಹಾಗೆ ಹಾಲು ತೊಗೊಂಡು ಬಂದು ಟೀ ಇಡೋಣ, ಇನ್ನು ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗ್ತಾರೆ ಅಂತಂದು ಹೇಳ್ಬಿಟ್ಟು ಈಗ ಹಾಲು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಮ್ಮ ಅಮ್ಮರ ಮನೆ ಹತ್ರ.
ಅಲ್ಲಿಗೆ ಹೋಗ್ತಾ ಇದ್ರೆ ಅವ್ರು ಇನ್ನೂ ಈಗ ತಾನೇ ಎದ್ದು ಹಾಲು ಹಿಂಡೋದಕ್ಕೆ ಅಂತ ಶುರು ಮಾಡಿದ್ರು. ಇನ್ನು ಬೂಸ ಎಲ್ಲ ನೆನೆಸಿದ್ರು, ಅದು ಇಟ್ಟಿರಲಿಲ್ಲ ಹಸುಗಳಿಗೆ. ಅದಕ್ಕೆ ಡೈರೆಕ್ಟ್ ನಾನು ನಮ್ಮ ಅಮ್ಮವ್ರ ಮನೆ ಹತ್ರನೇ ಹೋಗ್ತಾ ಇದ್ದೀನಿ. ಇದೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಈ ಹಸುಗಳು ಎಮ್ಮೆಗಳು ಎಲ್ಲ ನಮ್ಮ ಅಮ್ಮ ಅವ್ರದ್ದೇ. ಅಲ್ಲಿ ತಿಪ್ಪೆ ಎಲ್ಲ ಹಾಕಿದಾರಲ್ಲ ಗೊಬ್ಬರ ಹಸುವಿಂದು, ಇದೆಲ್ಲ ನಮ್ಮ ಅಮ್ಮ ಅವರು ಸಾಕಿರೋವಂಥವೇ ಹಸುಗಳು ಎಲ್ಲನೂ. ಇಷ್ಟೊಂದು ಇದ್ದಾವೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಆಗುತ್ತೆ ನನ್ನ ತಮ್ಮನ ಹೆಂಡತಿಗೆ ಇದರಿಂದ. ಮತ್ತು ಅವನು ಇದೊಂದೇ ಕೆಲಸ ಅಲ್ಲ, ಇಲ್ಲಿ ಮನೆಯಲ್ಲಿ ಮಾಡುವಷ್ಟು ರೋಜನ್ಗೆ ಕೆಲಸ ಇದೆ ಇಲ್ಲಿ ಹಸುಗಳ್ದು ಎಲ್ಲನೂ. ನನ್ನ ತಮ್ಮನೂ ಎಳ್ಳೀರು ಕೆಲಸಕ್ಕೆ, ಈ ಥರ ಕೆಲಸಗಳಿಗೆ, ಹೊರಗಡೆ ಕೆಲಸಗಳಿಗೆಲ್ಲ ಹೋಗ್ತಿರ್ತಾನೆ. ಹಂಗಾಗಿ ಎರಡೂ ಕಡೆ ಚೆನ್ನಾಗೇ ಇದೆ, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮೇಯ್ನ್ ಉಳಿಯುತ್ತೆ ಅಮೌಂಟ್ ಅನ್ನೋದು, ಎಲ್ಲ ಖರ್ಚಾಗಲ್ಲ. ಮೇಯ್ನ್ ಏನಂದರೆ ಇವ್ರಿಗೆ ಸಾಲುಗಳೇನೂ ಇಲ್ಲ, ಅವ್ರು ದುಡ್ದಿರೋದು ಅವರಿಷ್ಟು ಸೇವ್ ಮಾಡ್ಕೋಬೋದು. ಸಾಲ ಇದ್ದರೆ ತಾನೇ ಸಾಲ ಇದೆ ಹೆಂಗಪ್ಪ ಅನ್ನೋದು. ಸಾಲ ಮೇಯ್ನ್ ಇವ್ರು ಯಾವತ್ತೂ ಏನಕ್ಕೂ ಮಾಡಲ್ಲ ಇವ್ರು ಸಾಲಗಳು ಅನ್ನೋದು. ಅದರಲ್ಲೇ ಅದಕ್ಕೆ ಆ ಥರ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊತಾರೆ. ಅದರಿಂದ ಮೇಯ್ನ್ ಸಾಲ ಬಾಧೆ ಏನೂ ಇಲ್ಲ. ಸೊ ಇವರು ಹಾಲು ಹಿಂಡಕ್ಕೆ ಅಂತ ಈ ಕಡೆ ಬಂದರು. ನಾನೊಂದು ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡಿದೆ. ಕುರಿ ಮರಿ ನೋಡ್ತಾ ಇರ್ಬೋದು, ಇದನ್ನ ಇಟ್ಕೊಬಂದಾಗ ಪುಟ್ಟ ಮರಿ ಇವಾಗ ಹಾಲೆಲ್ಲ ಕುಡಿದು ಚೆನ್ನಾಗಿ ದೊಡ್ಡದಾಗಿದೆ. ಹಸಿನ ಹಾಲೇ ಕುಡಿಸ್ತಾವ್ರೆ, ಇದಕ್ಕೆ ಅಮ್ಮ ಇಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ದೊಡ್ಡದು ಮಾಡಬೇಕು ಅಂತ ಇವ್ರ ಟಾರ್ಗೆಟು. ಚೆನ್ನಾಗಿದೆ, ಮೇಯ್ನು ಚೆನ್ನಾಗಿ ಅಭ್ಯಾಸ ಆಗಿದೆ ಇವರಿಗೆ, ಹಾಲೆಲ್ಲ ಕುಡಿಸ್ತಾರಲ್ಲ. ಹಂಗಾಗಿ ನಾನಿನ್ನು ಹಾಲು ತಗೊಂಡು ಬಂದೆ, ಟೀ ಮಾಡ್ಕೊಂಡು ಕೊಡೋಣ ಅಂತಂದು. ಬೆಳಿಗ್ಗೆಯಿಂದ ಇನ್ನು 5:30 ಸ್ಟಾರ್ಟ್ ಆದರೆ ಕೆಲಸಗಳು. ಇನ್ನು ಸಂಜೆ ನಾವು ಮಲಗೋವರೆಗೂ ಕೆಲಸಗಳು ನನ್ನ ಮುಗಿಯಲ್ಲ. ಅದ್ರ ನಡುವೆ ನಂದು ವೀಡಿಯೋಸ್ ಎಡಿಟಿಂಗು, ವಾಯ್ಸ್ ಓವರು ಅದು ಇದು ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಕೆಲಸನೂ ಮಾಡ್ತೀನಿ, ಮತ್ತು ವೀಡಿಯೋಸ್ ವರ್ಕೂ ಮಾಡ್ತಾಯಿರ್ತೀನಿ. ನಾನು ಮೊನ್ನೆ ಪಾವಗಡ ಹೋದಾಗ ಒಂದು 2 ಪ್ಯಾಕು ಬ್ರೆಡ್ ಪ್ಯಾಕ್ ತಂದಿದ್ದೆ. ಯಾಕೋ ಅರವಿಂದು ನಿತಿನ್ ಇಬ್ಬರು ಬೇಡ ಅಂದರು. ಡೈಲಿ ಟೀ ಮಾಡ್ಕೊಂಡು ಮತ್ತು 1-2 ದಿನ ಹಾಲು ಕಾಯಿಸಿದೆ, ಟೀ ಪೌಡ್ರ್ ಇರಲಿಲ್ಲ. ಹಾಗಾಗಿ ಟೀ ಮಾಡಿದ್ವಿ. ಈಗ ಹಾಲು ಜೊತೆ ತಿಂದ್ವಿ. ಅಷ್ಟಾಗಿ ಏನು ಚೆನ್ನಾಗಿತ್ತು. ನನಗೇನು ಹಾಲು, ಟೀ, ಕಾಫಿ ಯಾವುದಾದ್ರೂ ಓಕೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಲು ಇದಂದರೆ ಇಷ್ಟ ಆಗಲ್ಲ, ಕಾಫಿ, ಟೀನೇ ಬೇಕು ಅವರಿಗೆ. ಟೀ ಪೌಡ್ರ್ ತರಿಸಿರ್ಲಿಲ್ಲ, 2 ದಿನ ಆಗಿತ್ತು. ಹಾಲೇ ಕಾಯಿಸ್ಕೊಂಡು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಟೀ ಇವಾಗ ತರಿಸಿದ್ದೆ. ಅದಕ್ಕೆ ಟೀ ಪೌಡ್ರ್ ಹಾಕಿ ಇಬ್ಬರೂ ಹಾಲು, ಬ್ರೆಡ್ಡು ತಿಂದು ಈಗ ಹೋಗ್ತಾ ಇದ್ದೀನಿ ನಾವು ಅಮ್ಮರ ಮನೆ ಹತ್ರ. ಲಾಸ್ಯ ಬಂದಿಳ ಕರ್ಕೊಂಡೋಗೋದಕ್ಕೆ. ಯಾಕಂದರೆ ಅವ್ರ ಅಪ್ಪ ಅವ್ರ ಅಮ್ಮ ಇಬ್ಬರೂ ಲಾಸ್ಯನ ಹತ್ರ ಒಂದು ವೀಕ್ ಆಯಿತು, ಅವತ್ತಿಂದ ಜಗಳ ಮಾಡ್ತಾನೇ ಅವರೇ. ಇವಳೇನು ಹೇಳಿದಾಳೆ, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ಮಾಮ, ಡ್ಯಾಡಿ ನನಗೆ, ನೀವಲ್ಲ ನನಗೆ ಅಪ್ಪ ಅಮ್ಮ, ನಮ್ಮ ಮಮ್ಮಿ ಡ್ಯಾಡಿ ಅವರು ಅಂತಂದು ಹೇಳಿದಾಳೆ. ಅದಕ್ಕೋಸ್ಕರ ಅವಳೇ ಅವಳು ಇದು ಮಾಡ್ತಾಯಿಲ್ಲ. ಹೋಗು ನಿಮ್ಮ ಮನೆಗೆ ಹೋಗು, ನಿಮ್ಮ ಮಮ್ಮಿ ತಕ್ಕ ಹೋಗು, ನಿಮ್ಮ ಡ್ಯಾಡಿ ತಕ್ಕ ಹೋಗು ಅಂತಂದು ಕಳಿಸ್ತಾ ಇರ್ತಾರೆ. ಅದಕ್ಕೇನೋ ಬೈದಿದ್ದಾರೆ. ಅದಕ್ಕೆ ನನ್ನ ಭಾರತೆ ಬಾ ಮಮ್ಮಿ ಅಂತ ಕೂಗ್ತಾಳೆ. ಎಷ್ಟು ನಗು ಬರುತ್ತೆ ಈಚೆ ಕಡೆ ನಿಂತ್ಕೊಂಡು. ನಿಜ ಅಷ್ಟಿಷ್ಟು ನಗು ಬರಲ್ಲ ನನಗೆ. ಮಮ್ಮಿ ಅಂತ ಕೂಗಿದ್ಲು. ಯಾಕಂದರೆ ನನ್ನನ್ನು ಬೈತಾವ್ರು ಬಾ ಅವರು ಅಂತ ಅಂದ್ಲು. ಸರಿ ಅಂತ ಬಂದರೆ ಸ್ಕೂಲ್ಗೆ ಅದು ಹೆಂಗೆ ಸೇರಿಸ್ಲಿ ನಿಮ್ಮ ಮಮ್ಮಿ, ನಾವಿಲ್ದಿದ್ದು ಅಂತ ಅಂದರೆ ಅವಳು ಹೇಳ್ತಾಳೆ, ನಮ್ಮ ಮಮ್ಮಿಗೆ ಎಲ್ಲ ಗೊತ್ತು, ನಮ್ಮ ಮಮ್ಮಿ ಸೇರಿಸ್ತಾಳೆ, ನೀವು ಸೇರಿಸ್ಲೇಬೇಡ್ರಿ ನನ್ನ ಅಂತಂದೇಳಿ ಜಗಳ ಮಾಡ್ತಾಯಿದ್ಲು ಜೋರಾಗಿ. ಏನಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ಲೈವಲ್ಲಿ ಇಟ್ಟಿದ್ರೆ ಚೆನ್ನಾಗಿರೋದು. ನೋಡಿ ಹೆಂಗೆ ಹೋಗ್ತಾಳೆ, ಕುಣ್ಕೊಂಡು ಹೋಗ್ತಾಳೆ ಟೈರ್ ತಗೊಂಡು. ಮಕ್ಕಳಿದ್ರೆ ಅಷ್ಟೇ ಮನೆಯಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಮೇಯ್ನ್ ಆ ಥರ ಮಾತಾಡೋ ಮಕ್ಕಳಿರಬೇಕು. ಈಗ ನಮ್ಮಮ್ಮ ಟಾರ್ಪಲ್ ಹೇಳಿದ್ನಲ್ಲ, ಚೀಲಗಳೆಲ್ಲ ತಗೊಂಡು ಈ ಹಸುಗಳಿಗೆ ಫುಡ್ ಎಲ್ಲ ತಗೊಂಡು ಬರ್ತಾರಲ್ಲ, ಬೂಸ ಅದೆಲ್ಲನೂ, ಅವು ಚೀಲಗಳು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತವೆ, ಅಲ್ಲಿ ಇಲ್ಲಿ ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದರೂ ಒಂದು ಕೆಲಸ ಇಟ್ಕೊಂಡಿರುತ್ತೆ. ನಮ್ಮ ಅಪ್ಪನ ಬೈತಾಯ್ತೆ, ನೀನು ಇವತ್ತಿನವರೆಗೂ ಈ ಥರ ಕೆಲಸಗಳೇ ಮಾಡಲಿಲ್ಲ, ನೀನು ಏನಾದರೂ ಕೊಟ್ಟರೆ ಅದನ್ನು ಬೇಕು ಅಂತಂದೆ ಸೈಡ್ಗೆ ಹೊಲಿತಾರೆ, ಬಿಡು ನಿನಗೆ ಬರಲ್ಲ ಅಂತಂದು ಎಬ್ಬಿಸ್ತೈತೆ ಅಂತಂದು ಹೇಳ್ಬಿಟ್ಟು ಬೇಕು ಅಂತಂದೆ ಸೈಡ್ಗೆ ಹೊಲಿತಾರಂತೆ. ಅದು ನಮ್ಮಮ್ಮ ನನಗೆ ಹೇಳ್ತಾಯಿದ್ರು. ನಮ್ಮಪ್ಪ ಹೋಗಿ ಏನಾದರೂ ಬೈಕಾ ಅಂತಂದು ಹೇಳಿ ಕೂತ್ಕೊಂಡಿತ್ತು. ಏನಂದರೆ ನಮ್ಮ ಅಪ್ಪ ನಮ್ಮ ತೆಲುಗು ಮಾತಾಡ್ತಾರೆ, ಹಂಗಾಗಿ ನಾನು ಇಡ್ತಾ ಇಲ್ಲ ಅಷ್ಟೇ ಲೈವು. ಆದರೂ ಸ್ವಲ್ಪ ಜನ ಹೇಳ್ತೀರಾ ಪರವಾಗಿಲ್ಲ ಸಿಸ್ಟರ್ ಇಡಿ ಅಂತಂದು, ಆದರೆ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ಅದಕ್ಕೋಸ್ಕರ ಇಡ್ತಾ ಇಲ್ಲ, ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ. ಈಗ ನಮ್ಮಮ್ಮ ಈ ಥರ ಈಗ ಟಾರ್ಪಲೆಲ್ಲ ಸುಮಾರು ಹೊಲ್ದಿಟ್ಟವ್ರೆ. ಆಗಲೇ ಒಂದು 15 ತಿಂಗಳಿಂದ ಹೊಲಿತಾನೆ ಅವರೇ. ನಾನೊಂದು ಚೀಲ ಇಸ್ಕೋಬೇಕು, ಯಾಕಂದರೆ ಅಕ್ಕಿ ರಾಗಿ ಏನಾದರೂ ಈ ಥರ ಕ್ಲೀನ್ ಮಾಡ್ಕೋಬೇಕಂದ್ರೆ ಅವಾಗ ಹಾಸ್ಕೊಳಕ್ಕೆ ಅಂತಂದು ಚೆನ್ನಾಗಿರುತ್ತೆ ಅಗ್ಲಕ್ಕೆ, ಅದಕ್ಕೆ ಇಸ್ಕೋಬೇಕು. ಆ ನಾಯಿ ಮರಿ ಬಂದುಬಿಟ್ಟು ನಮ್ಮ ಅಮ್ಮ ಅವ್ರು ಸಾಕ್ಕೊಂಡವ್ರೆ, ಅಂದರೆ ಇವ್ರ ನಾಯಿ ದೊಡ್ಡ ನಾಯಿ ಮರಿ ಇದೆ, ಹಾಗಾಗಿ ಅದನ್ನ ಸಾಕ್ಕೊಂಡವ್ರೆ. ಅದಾದಮೇಲೆ ನಮ್ಮ ಮನೆಯವರು ನಾನು ನೋಡಿ ಏನು ಜಗಳ ಮಾಡ್ತಿದ್ದೀವಿ ಇಬ್ಬರು. ಇವತ್ತು ಬೆಳಗ್ಗೆಯಿಂದನೇ ಕರೆಂಟ್ ಇಲ್ಲ. ಈಗ ಹಾಲು ತಗೊಂಡು ಬಂದು ಹಾಲು ಕಾಯಿಸ್ಕೊಂಡು ನೋಡಿ ಬ್ರೆಡ್ಡೂ ಎಲ್ಲ ತಿಂದ್ವಿ. ಇಷ್ಟೊತ್ತಿಗೆ ಇನ್ನು ಕೆಲಸ ಇಲ್ವಲ್ಲ, ಅದಕ್ಕೋಸ್ಕರ ಇನ್ನು ಜಗಳ ಬೇಕಲ್ಲ ಮನೆಯಲ್ಲಿ ಏನಾದರೂ ಒಂದು, ಅದಕ್ಕೆ ಜಗಳಕ್ಕೆ ಅಂತ ಕುತ್ಕೊಂಡವ್ರು ನೋಡಿ. ತಲೆ ಎತ್ತಲ್ಲ ಇವಾಗ, ತಲೆ ಎತ್ತಿದ್ರೆ ಆಮೇಲೆ ಏನೋ ಇದು ಮಾಡಿಬಿಡ್ತಾರೆ ವಿಡಿಯೋದಾಗ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ತಲೆ ಬಗ್ಗಿಸ್ಕೊಂಡೆ ಕುತ್ಕೊಂಡೈತೆ. ಮಾತಾಡಿ ಇವಾಗ. ಹಾಂ ನಾನು ಮಾತಾಡ್ತಿದ್ದಲ್ಲ, ಅದು ಮಾತಾಡಿ ಇವಾಗ ಡೈರೆಕ್ಟಾಗಿ. ಕೆಲಸ ಮಾಡೋ ಫಸ್ಟ್ ಯಾಕೆ ಮಾಡಿಲ್ಲ ಅಂದ್ರೆ ಯಾವಾಗ ವಿಡಿಯೋ ಅಪ್ಲೋಡು
ನನ್ನದೇನಂತೆ, ನೀನು ಹೇಳಲ್ಲೇ ಬರೀ ಕಂಬಿ ಕೆಲಸ ಅಂತಂದ್ರು. ಹಂಗೆ ನಾವು ನಮ್ಮ ಕೆಲಸ ನಮಗೆ ಹೆಚ್ಚು, ನಿನ್ನ ಕೆಲಸ ನಿನಗೆ ಹೆಚ್ಚು. ವಿಡಿಯೋ ಅಪ್ಲೋಡ್ ಅಂತೀನಂತೆ, ನೀನು ಕಂಬಿ ಕೆಲಸ ಅನ್ನಲ್ಲೇ ಮಾತಾಡ. ಸುಮ್ಮನೆ ಹೋಗಲಿ. ನಿನ್ನ ಒಳ ಮನಸ್ಸು ನಾನು ಅರಿಯಬಲ್ಲೆ ಮಂಜ. ನೀನು ಹೆಂಗೆ ಹಿಂಗೆ ಓಡಾಡಿದ್ರು, ಹಿಂಗೆ ಬಂದ್ರು ನನಗೆ ಗೊತ್ತಾಗ್ತೈತಿ. ನೀನು ಹೆಂಗೆ ಓಡಾಡ್ತಿದ್ದೀಯ ಎಂಬುದೇ ಗೊತ್ತಾಗ್ತೈತಿ ನನಗೆ. ಅಷ್ಟು ದಡ್ಡಿ ಅಲ್ಲಪ್ಪ ನಾನು ಮಂಜಪ್ಪ, ಅರ್ಥ ಐತೆ. ಮೀಟ್ರ್ ಇಲ್ಲ ಮಾತಾಡೋಕ್ಕೆ, ವಿಡಿಯೋ ಮುಂದೆ ಮಾತಾಡೋಕ್ಕೆ ಮೀಟರ್ ಬೇಕು. ಮೀಟರ್ ಎಲ್ಲರೂ ಮಾತಾಡ್ತೀವಿ ಅಂತ ಬಂದ್ರೆ ಆಗಲ್ಲ. ಅದ್ರಾಗೆ ಮೀಟರು ದಮ್ಮು ಕದರು ಇರಬೇಕು. ನೀನು ದೊಡ್ಡ ನೀನ್ ಮಾಡ್ದಂಗ ಇನ್ಯಾರು ಮಾಡಲ್ಲ ಪ್ರಪಂಚದಾಗ. ಮಾಡ್ತಾರೆ, ನನ್ಗಿಂತಲೂ ಡಬಲ್ ಆಗಿ ಮಾಡ್ತಾರೆ. ಆದ್ರೆ ನೀನ್ ಮಾತಾಡ್ಬೇಕು ನನಗೆ, ಬೇರೆ ಮಾತಾಡಕ್ ನನ್ಗೆ ಆಗಲ್ಲ. ಅದೇ ಮತ್ ನಾನು ಹೇಳ್ತಿರೋದು. ಬೇರೆಯವ್ರದೆಲ್ಲ ಎಲ್ಲರೂ ಮಾತಾಡ್ತಾರೆ. ನಾನ್ ಕೆಲಸ ಮಾಡ್ದಂಗ ನೀನ್ ಮತ್ತೆ ಹೊರಗಡೆ ಹೋಗಿ ಕೆಲಸ ಮಾಡ್ತೀಯಾ? ನಾನು ಕೂಲಿ ಕೆಲಸ ಎಲ್ಲ ಮಾಡಿದೀನಿ, ಹೆಣ್ಮಕ್ಳು ಮಾಡೋ ಕೆಲಸ ಎಲ್ಲ ಮಾಡ್ತೀನಿ ನಾನು. ಏನಿಯಮ್ಮ ಅದಕ್ಕಿಲ್ಲ ಬಿಟ್ಟು ಏಮೇ ದೌಲ್ ಮಾಡ. ದೌಲಲ್ಲಪ್ಪ ಸ್ವಾಮಿ, ನೀನೇನು ನಾನು ಮಕ್ಕಳಾಗಿ ಎಷ್ಟು 10-12 ವರ್ಷ ಆದ್ರೂ ಕೂಲಿ ಕೆಲಸ ಮಾಡಿದೀನಿ. ನಾನೇನು ಹುಡ್ದಾಗಿಂದ ಹಿಂಗೆ ಮನೆಗೆ ಕುತ್ಕೊಂಡ್ ಬಂದಿಲ್ಲ. ನಾವು ಅಪ್ಪರ ಮನೆಗೆ ಇರೋವರೆಗೂ ಮನೆಗೆ ನಾನು ನಿನ್ ಮದ್ವೆ ಆಗಿನ ಮೊದ್ಲೇ ನಾನು ಗಂಡ್ ಮಕ್ಳು ದುಡಿಲೇಬೇಕು, ನಾನು ಗಂಡ್ ಮಕ್ಳು ದುಡಿಲೇಬೇಕು. ಕಷ್ಟ ಬಂದಾಗ ಎಲ್ಲಾರು ದುಡಿತಾರ, ನೀನೆಲ್ಲ ಎಲ್ಲಾರು ದುಡಿತಾರೆ. ನಾನು ಅದೇ ಹೇಳ್ತಿರೋದು. ನೀನೇನ್ ಮಾಡ್ತೀನಿ ಹೊರಗಡೆ ಬಂದು ಅಂದಲ್ಲ, ಅದಕ್ಕೆ ನಾನು ಮಾಡ್ತೀನಿ. ನಾನು ಕೂಲಿ ಕೆಲಸ ಮಾಡಿದೀನಿ ಮನೆಗ್ ಬಂದು, ಇವಾಗ್ಲೂ ಮಾಡ್ತೀನಿ ಬಿಟ್ರೆ ಅಂತಿರೋದು. ಅದು ಬಿಟ್ಟು ನನ್ನ ಮಾಡ ಅಂದ್ರೆ ಬರೇ ವಿಡಿಯೋ ಮೇಲೆ ಹೇಳ್ತೀಯ, ವಿಡಿಯೋ ತೆಗಿಬೇಕು, ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಬರ್ರಿ ಅದೇ ನೋಡ್ಕೊಂತೀಯಮ್ಮ. 3 ದಿನಕ್ಕೊಂದ್ಸಲ ಅಡ್ಗೆ ಮಾಡ್ತೀಯ. ಬಾ, ಇನ್ನು 3 ದಿನ ಎಲ್ಲಿ ತಿಂತೀಯ ಹೋಟ್ಲಾಗ? ಇನ್ನೆಲ್ಲಿ? ಬಾ 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 ಬಾ. ಇದೆಲ್ಲ ಸುಳ್ಳು. 3 ದಿನಕ್ಕೊಂದ್ಸಲ ಮಾಡಿದ್ರೆ ಮನೆಗಳ ಎತ್ತಾಗ ಹೋಗ್ಬೇಕು. ಬರೀ ಎಗ್ ರೈಸ್ ತರ್ಸೋದು, ಹೋಟ್ಲಗ್ ತರ್ಸೋದು. ನನ್ ಮಕ್ಳ ಆಣೆಗೂ ಬರೀ ಎಗ್ ರೈಸ್ ಯಾವತ್ತೂ ತರ್ಸಿಲ್ಲ. ನನ್ ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಸುಳ್ಳು ಪಳ್ಳು ಮಾತಾಡಲ್ಲ. 15 ದಿನಕ್ಕ ತಿಂಗಳಿಗೆ ಒಂದ್ಸರಿ ತರಿಸ್ತೀವಿ ಮಧ್ಯಾಹ್ನ ಟೈಮ್. ನೀವು ತಿನ್ನ ಬುಡಕೆ ತಗರ್, ನೀವು ಸುಮ್ಮನೆ ಇರು. ನನ್ ಮಕ್ಳ ಮೇಲೆ ಆಣೆಗೂ ನಾನು ಯಾವಾಗ್ಲೂ ಎಗ್ ರೈಸ್ ತರ್ಸ್ಕೊಂಡ್ ತಿಂದಿಲ್ಲ. 15 ದಿನಕ್ಕ ಇಲ್ಲ ತಿಂಗಳಿಗೆ ಒಂದ್ಸರಿ ತರಿಸಿರ್ತೀನಿ. 2-3 ದಿನಕ್ಕೊಂದ್ಸಲ ಅವಾಗ ದೇವ್ರಣೆ ಇಲ್ಲ. ಮೊನ್ನೆ ಪೂರ್ತಿ ಇಲ್ಲಿ ವಿಡಿಯೋಸ್ ಹೋದಾಗ ಪಕ್ಕ ತಿಂತೀವಿ. ವಿಡಿಯೋಸ್ ಹೋದಾಗ ಮಾಡ್ಕೊಂಡು ಕ್ಯಾರಿಯರಲ್ಲಿ ತರಬೇಕು ಅನ್ನೋದೇನಿಲ್ಲ. ವಿಡಿಯೋಸ್ ಹೋದಾಗ ಪಕ್ಕ ತಿಂತೀವಿ. ಹೊರಗಡೆ ಯಾವಾಗ್ಲೂ ತಿಂತೀವಿ. 12 ಗಂಟೆಗೆ ಇಲ್ಲ 1 ಗಂಟೆಗೆ ಹೋಗಂಗಿದ್ರಿ ಇವಾಗನೇ ಮತ್ತೆ ನಾವು ಈಗ ವಿಡಿಯೋಸ್ ಪ್ರತಿಯೊಂದು ಅಪ್ಲೋಡ್ ಮಾಡ್ಬೇಕು ಟೈಮ್ ಟು ಟೈಮ್. ಅವೆಲ್ಲ ರೆಡಿ ಮಾಡ್ಕೋಬೇಕು. ವಿಡಿಯೋಸ್ ವರ್ಕ್ ಎಷ್ಟಿರುತ್ತೆ, ಹೋಗೋ ಅಷ್ಟಲ್ಲಿ ಸ್ನಾನ ಮಾಡ್ಬೇಕು, ನಾವು ರೆಡಿ ಆಗ್ಬೇಕು. ವಿಡಿಯೋಸ್ ಎಲ್ಲ ಎಡಿಟಿಂಗ್, ಅಪ್ಲೋಡ್, ವಾಯ್ಸ್ ಓವರ್ ಇರ್ತಾವ, ಅವೆಲ್ಲ ಮಾಡ್ಕೊಂಡು ಹೊರಡೋ ಅಷ್ಟಲ್ಲಿ ಅಷ್ಟೊತ್ತಾಗ್ತೈತೆ. ಅಡ್ಗೆ ಮಾಡ್ಕೊಂತ ಕೂತ್ಕೊಂಡ್ರೆ ಇವೆಲ್ಲ ಮಾಡೋರು ಯಾರು? ನೀನ್ ಮಾಡಂದ್ರೆ ಅಪ್ಲೋಡ್ ಮಾಡಲ್ಲ. ನೀನು ದೌಲ್ ಬೀಳ್ತೀಯ ಅಂತ ಸುಮ್ನೆ ಇದ್ನಿ. ನಾನಿಗೆ ನಾ ಮಾಡಿದ್ರೆ ಎಲ್ಲಾ ಕೆಲಸ ಮಾಡಾಕ್ ಬಿಡ್ತೀನಿ. ನಿನ್ಗ ಆಗ್ತೈತೆ ಮಾಡ್ತೀಯ, ಮತ್ತೆ ನಮ್ಗಾಗಲ್ಲ. 16 ಕೊಡ್ಗಲ್ಲಂತೆ. ನಮ್ಗಾಗಲ್ಲ, ನಾ ಮಾಡಲ್ಲ. ಮಾಡ್ಬೇಕು, ಯಾಕಾಗಲ್ಲ? ಆಗಲ್ಲಪ್ಪ, ನಿನ್ನಷ್ಟು ಶಕ್ತಿ ಇಲ್ಲ ನಮ್ಗೆ. ಇವಾಗ ನಿನ್ನಂಗೆ ನಿನ್ ಜೊತೆಗೆ ಬರೋರು ಕಂಬಿ ಕೆಲಸ ಮಾಡ್ತಾರೆ ನಿನ್ನಷ್ಟೇನೆ. ಯಾಕೆ ಹೇಳೋ? ಮಾಡ್ತಾರೆ. ಮತ್ ನಾನು ಅದನ್ನೇ ಹೇಳ್ತೀರ, ನನ್ಗಾದಷ್ಟು ನಾನು ಮಾಡ್ತೀನಿ. ಅನ್ನ ಮಾಡಿ ಸ್ವಲ್ಪ ಗೊಜ್ಜಿಗೆ ಉಸಕ್ಕಾಗಲ್ಲ. ನೀನ್ ತಿನ್ನಲ್ಲ, ಸುಮ್ನೆ ಡೈಲಾಗ್ ನೀನ್ ಡೈಲಾಗ್ ಹೊಡಿತೀಯ ಅಷ್ಟೇ, ತಿನ್ನಲ್ಲ. ಆಯ್ತಮ್ಮ, ಗೊಜ್ಜಿ ತಿಂಬಲ್ಲ. ಅನ್ನ ಮಾಡಿ ಮೊಸರು ಪ್ಯಾಕೆಟ್ ತಂದ್ರೆ ತಿಂಬಲ್ಲ, ತಿನ್ನಲ್ಲ. ನಾನು ನಿನ್ನಂಗೆ ಬಾಯ್ ಬಡಿತೀನಿ, ತಿನ್ನಲ್ಲ. ಇವಾಗ ಅಂದಲ್ಲ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ. ನೀನು ಇರೋದ್ ಮಾತಾಡು. ಯಾವತ್ತು ತಂದ್ಕೊಟ್ಟಿದ್ದಪ್ಪ ನೀನು 2 ದಿನಕ್ಕೆ 3 ದಿನಕ್ಕೆ ಎಗ್ ರೈಸ್? ಸುಮ್ನೆ ಮಾತಾಡ್ತೀಯ. ನಿಜ, ನಮ್ಮಷ್ಟು ಜಗಳ ಯಾರಾದರೂ ಆಡ್ತಾರೋ ಇಲ್ಲ ಅಂತ ಅನ್ಸುತ್ತೆ ಒಂದೊಂದು ಸಾರಿ. ಅಷ್ಟೊಂದು ವಾದ ಮಾಡ್ಕೊಂತೀವಿ ಇಬ್ರು. ಆದರೆ ಸೋಲೋದು ಮಾತ್ರ ನಾನೇನೆ, ನಮ್ಮ ಮನೆಯವರು ಸೋಲಲ್ಲ ಕೊನೆಗೆ. ಸರಿ ಬಿಡಪ್ಪ ನಂದೇ ತಪ್ಪಾಯಿತು ಅಂತ ಅಂದಾಗ ಸುಮ್ಮನೆ ಆಗ್ತಾರೆ ಸೈಲೆಂಟಾಗಿ. ಅಷ್ಟೇ, ಅದೊಂಥರ ತಮಾಷೆಯಾಗಿ ಇರುತ್ತೆ ಹೇಳ್ರಿ. ಸೀರಿಯಸ್ಸಾಗಿ ಯಾವುದು ಹೋಗಲ್ಲ ನಮ್ಮ ಜಗಳ. ನಾವು ಹೋಗೋಕ್ಕೂ ಬಿಡಲ್ಲ, ಮೇಯ್ನ್ ನಾನು ಬಿಡಲ್ಲ ಹೋಗೋಕ್ಕೆ. ಆದಷ್ಟು ಎಷ್ಟು ನಮ್ಮ ಮನೆಯವ್ರಿಗೆ ಕೋಪ ಬರೆಸ್ಬೇಕು ಅಷ್ಟು ಬರೆಸ್ತೀನಿ. ಆಮೇಲೆ ಸೈಲೆಂಟ್ ಆಗಿಬಿಡ್ತೀನಿ, ಅವರು ಸೈಲೆಂಟ್ ಆಗಿಬಿಡ್ತಾರೆ. ಆದರೆ ತಪ್ಪು ಒಪ್ಕೋಬೇಕು, ನಂದೇ ತಪ್ಪು ಅಂತ ಹೇಳ್ಬೇಕು ನಾನು. ಅಲ್ಲಿವರೆಗೂ ವಾದ ಮಾಡ್ತಾನೆ ಇರ್ತಾರೆ. ಆವಾಗ ಸರಿ ಬಿಡಪ್ಪ ನೀನೇ ಸರಿ ನಾನೇ ರಾಂಗು ಅಂತ ಅಂದಾಗ ಅವಾಗ ಸುಮ್ಮನೆ ಆಗ್ತಾರೆ. ಅದು ಮುಂಚೆಯಿಂದಲೂ ಇದೇ ಥರನೇ ಅಭ್ಯಾಸ ಮಾಡ್ಕೊಬಂದಿದ್ದೀವಿ ಹೇಳ್ರಿ. ಅದಕ್ಕೆ ಅದು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಚೆನ್ನಾಗಿ ನಾನು ಉರಿಸ್ಬಿಟ್ಟೆ ಇವತ್ತು ಬೆಳಬೆಳಿಗ್ಗೆನೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಿಮ್ಮ ಮಂಜಣ್ಣನ ಜೊತೆ ನಾನು ವಾದ ಮಾಡಿದ್ದು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.